ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನಾನು ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಹೆಗಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕಿ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನು ಆಗಿಲ್ಲ. ಅವ್ರದ್ದು ಅವಳಿಗೆ ಸುಮಲತಾ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕತೀತ. ಅಚ್ಚನಿವರ್ಗ 3 ಕೆಜಿ ಕೊಡ್ತಾನೆ, ಎಟ್ಲ ಮೂಲೆ ಅದು. ಎಸ್, ನಮಸ್ತೆ ವೀಕ್ಷಕರೇ, ಬುಲೆಟಿನ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದರೆ ಇಡೀ ಇಂಡಿಯಾನೇ ತಿರುಗಿ ನೋಡೋ ಥರ ಇರುತ್ತೆ. ಇದಕ್ಕೆ ಉದಾಹರಣೆ ಅಂದರೆ ನೀವು ಕಳೆದ ಬಾರಿಯ ರಾಜಕೀಯ ನೋಡಿರ್ತೀರ. MLA ಎಲೆಕ್ಷನ್ ಆಗಿರ್ಬೋದು ಅಥವಾ MP ಎಲೆಕ್ಷನ್ ಆಗಿರ್ಬೋದು, ಇಲ್ಲಿನ ರಾಜಕೀಯ ಆರ್ಭಟ ಬೇರೆ ಥರನೇ ಇರುತ್ತೆ. ಸೊ ಹಂಗಿದ್ರೆ ಈ ಸರಿ MP ಎಲೆಕ್ಷನಲ್ಲಿ ಯಾರಿಗೆ ಜನ ಮತ ನೀಡ್ತಾರೆ, ಯಾರನ್ನು ಸಂಸದರು ಮಾಡ್ತಾರೆ, ಬನ್ನಿ ಹಂಗಿದ್ರೆ ಜನರನ್ನೇ ಕೇಳ್ಕೊಬರೋಣ. ಸರ್, ಈ ಬಾರಿ ಮಂಡ್ಯದಲ್ಲಿ ಯಾರಿಗೆ ಬೆಂಬಲ ನೀಡ್ತೀರಾ ಸರ್? ನೀವು ಯಾರಿಗೆ ಮತ ನೀಡ್ತೀರಾ ಸರ್? ನಮಗೆ ಏನಂದರೆ ಎಷ್ಟೋ ವರ್ಷಗಳಿಂದ ನೋಡಿದ್ದೀವಿ. ನೋಡಿ ನಮಗೂ ಕಾಂಗ್ರೆಸ್ಸಲ್ಲಿ ಬೇಜಾರಾಗಿದ್ದ ಮೇಲೇ ನಾವು BJPಗೆ ಟರ್ನಾಗಿ ನಾವು ಮೋದಿ ಮುಖ ನೋಡಿನೇ ಹಾಕ್ತಾ ಇರೋದು ಈಗ ಓಟು. ಯಾರೇ ನಿಂತ್ಕೊಳ್ಳಿ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಇದರಲ್ಲಿ ನಾವು ಮೋದಿನೇ ನೋಡಿನೇ ಹಾಕೋದು. ಇಲ್ಲೇ ಹಂಗ ಹೇಳಿ. ಈಗ BJP JDS ಮೈತ್ರಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಲ್ತಿದ್ರು ಈ ಬಾರಿ. ಇದು ಮೈತ್ರಿ ಆಗಿರೋದು ಕಾರಣ ಏನಂದರೆ ಈ ಗ್ಯಾರಂಟಿ ಅಂದ್ಕೊಂಡು ಹೋದ ಸಾರಿ ಎಲೆಕ್ಷನಲ್ಲಿ ತುಂಬಾ ಮೋಸ ಆಗಿರೋದ್ರಿಂದ ಈ ಸರಿ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಚಾನ್ಸು ಕಾಂಗ್ರೆಸ್ಗೆ. ನೋಡಿದ್ದೀರ ಎಲ್ಲನೂ, ಈ ಕಣ್ಣಿನ ನೋಡಿರೋದು ಅಂಥದ್ದೇ ಎಲ್ಲರೂ. ಯಾರಿಗೂ ಏನು ವಿಷಯ ಗೊತ್ತಿಲ್ಲ ಅಂತಲೂ ಹೇಳೋಕ್ಕೂ ಆಗಲ್ಲ. ಎಲ್ರಿಗೂ ತಿಳುವಳಿಕೆ ಇದೆ, ತಿಳ್ಕೊಂಡಿದ್ದಾರೆ. ಈ ಸರಿ ಯಾರೇ ನಿಂತ್ಕೊಳ್ಳಿ, BJPಯಿಂದಾದರೂ ನಿಂತ್ಕೊಳ್ಳಿ, BJPಯಿಂದಾದರೂ ನಿಂತ್ಕೊಳ್ಳಿ, ಇಲ್ಲ ನಮ್ಮ JDS ಇಂದಾದರೂ ನಿಂತ್ಕೊಳ್ಳಿ, ನಾವು ಮುಖ ನೋಡಿ ಹಾಕೋದೇ ನಾವು ಮೋದಿನೇ ನಾವು. ಹೌದು. ಸುಮಲತಾ ಅವ್ರು ಕೆಲಸ ಮಾಡಿಲ್ವಾ ಈ ಬಾರಿ ಅಂತ? ಇಲ್ಲ ಸರ್, ಅದನ್ನು ಇಲ್ಲಿ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಒಳಗಡೆ ಅವರು ಸಾಧಾರಣವಾಗಿ ಯಾವುದು ಕೆಲಸ ಮಾಡ್ದಂಗೆ ಕಣ್ಣಿಗೆ ಕಾಣಿಲ್ಲ. ಎಂಥ ಕೆಲಸ ಆದ್ರೂ ಹೆಂಗೆ ಪಟಾಪಟ್ ಅಂತ ಇರಬೇಕು. ನಾವು ಅವ್ರಿಗೆ ಓಟ್ ಕೊಟ್ಟಿದ್ದೆ BJPಗೆ ಟರ್ನ್ ಆಗ್ತಾರೆ ಅಂತ. ನಿಜವಾಗ್ಲೂ ಅವರು BJPಗೆ ಟರ್ನ್ ಆಗ್ತಾರೆ ಅನ್ನೋದು ಎಷ್ಟು ನಾವು BJPಗೆ ಟರ್ನ್ ಆಗಿದ್ರೆ ನಮ್ಮ ಮಂಡ್ಯ ಡಿಸ್ಟ್ರಿಕ್ ಇವತ್ತು ಯಾವ ರೀತಿ ಇರೋದು ಗೊತ್ತಾ? ಅವರು ಅಷ್ಟೇ ಸಪೋರ್ಟ್ ಕೊಟ್ಟಿರೋರು ನಮ್ಮ ಮಂಡ್ಯ ಡಿಸ್ಟ್ರಿಕ್ಗೆ. ಇವರು ಮಾಡಿದ್ದು ಏನು ಅಂದರೆ ನಮ್ಗಳ ಓಟು ಅವರು ತಗೊಂಡಿರ್ಬೋದು ಎಲ್ಲ, ನಾವು ಕೊಡೋವಂಥವ್ರು ಇರಲಿಲ್ಲ ಆ ಮೂಮೆಂಟಲ್ಲೂ. ಅವರು ಕಾಂಗ್ರೆಸ್ ಅವರು, ನಾವು BJP. ಅವರು BJPಗೆ ಟರ್ನ್ ಆಗ್ತಾರೆ ಅನ್ನೋ ಒಂದು ದೃಷ್ಟಿಗೋಸ್ಕರ ನಾವು ಮಾಡಿದ್ದು ಕೆಲಸನ ಇವತ್ತು ಅವರು ಏನು ಮಂಡ್ಯ ಡಿಸ್ಟಿಕ್ಗೆ ಏನು ಸರಿಯಾದಂಥ ಕೆಲಸ ಮಾಡಿಲ್ಲ. ಶುಗರ್ ಫ್ಯಾಕ್ಟ್ರಿ ಸುಮ್ಮನೆ ನಡೆಸ್ತಾರೆ ಬೇಕಾಗ್ಬಿಟ್ಟು. ಈ ಕಡೆ ರೋಡು ರಸ್ತೆ ಇಂಥವೆಲ್ಲ ನೋಡಿ ಇವತ್ತು ಕೆಲಸ ನಡೀತಾ ಇದೆ ಕಾಮಗಾರಿ. ಏನು ಎಷ್ಟು 3 ತಿಂಗಳು ಟೈಮ್ ಹೇಳಿದ್ದು, ಆ 1 ವರ್ಷ ಆದ್ರೂ ನಡೆದಿಲ್ಲ ರೈಲ್ವೇದು. ಸೆಂಟ್ರಲ್ ಗೌರ್ಮೆಂಟ್ ಏನು ಕೆಲಸ ಐತೆ ಅದು ಮಾಡಿಬಿಟ್ರು, ಚಕ ಅಂದ್ಬಿಟ್ಟು ಏನು ಬಂದರು. 1 ತಿಂಗಳೊಳಗಡೆ ಯಾವ ಟ್ರೈನು ಒಂದು ದಿವಸನೂ ನಿಲ್ಲದೆ ಆ ಟ್ರೈನೆಲ್ಲ ಹೋಗೋದು ಬರೋದು ಮಾಡ್ತಾನೆ ಇತ್ತು. ಹಂಗೆ ಕೆಲಸ ಮಾಡಿದ್ದಾರೆ ಅಂಡರ್ಗ್ರೌಂಡಲ್ಲಿ. ಏನು ನೋಡೋದು, ಯಾರು ನೋಡಿದ್ರು ಎಲ್ಲ ಕೋಟಿ ಹಾಕಿದ್ರು ಪ್ರಯತ್ನ ಇಲ್ಲ, ಎಷ್ಟು ಕೋಟಿ ಹಾಕಿದ್ರು ಏನು. ನಮ್ಮ ತಂದೆ ನಮ್ಮ ತಾತ ಇವರೆಲ್ಲ ಅಲ್ಲೇ ಕೆಲಸದಲ್ಲಿದ್ದು. ಆಗ ಎಷ್ಟೋ 60-50 ವರ್ಷದ ಹಿಂಭಾಗದ ಮಾತು ನನಗೆ ಜ್ಞಾಪಕ ಇದೆ. ನಮ್ಮ ತಂದೆ ಅಲ್ಲೇ ಕೆಲಸ ವರ್ಕ್ ಮಾಡ್ತಾಯಿದ್ದು, ಅದು ಸ್ಟೆನೋಗ್ರಾಫರ್ ಆಗಿ. ಸ್ಟೆನೋಗ್ರಾಫರ್ ಅಂದರೆ 50 ವರ್ಷದ ಹಿಂಭಾಗ ಎಂಥ ವ್ಯಕ್ತಿ ಅನ್ನೋದು ಅರ್ಥ ತಿಳ್ಕೊಳ್ಳಿ. ಅದಾದ ನಂತರ ನಮ್ಮ ತಂದೆ ಎಕ್ಸ್ಪೈರ್ಡ್ ಆದ ನಂತರ ನಮ್ಮ ಬ್ರದರ್ ಬಂದರು ಆ ಜಾಗಕ್ಕೆ. ಹಾಗೆ ಶುಗರ್ ಫ್ಯಾಕ್ಟ್ರಿನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಬಿಡಬೇಕು ಅನ್ನೋದು ಈಗ ಯಾರ ಕೈಯಲ್ಲೂ ಆಗಲ್ಲ. ಎಷ್ಟೇ ನೀವು 10 ಕೋಟಿ ಹಾಕಿ 100 ಕೋಟಿ ಹಾಕಿ ಮಾಡೋರು ಮಾಡ್ತಾಯಿದ್ರಲ್ಲ ಚೆನ್ನಾಗಿ, ಅಂಥವ್ರಿಗೆಲ್ಲ ಟ್ರಾನ್ಸ್ಫರ್ ಮಾಡಾಕ್ಬಿಟ್ರು ನೈಟಲ್ಲೇ. ಅವರು ಪಾಟ್ನಾ ಯಾಕಂತ ಇದ್ದರು. ಅವರು ಎಂಥ ಸಾಲ ಆಗಿ ಎಲ್ಲ ಎಷ್ಟು ಸಾಲ ಇತ್ತು ಶುಗರ್ ಫ್ಯಾಕ್ಟ್ರಿ ಮೇಲೆ ಅದೆಲ್ಲ ತೀರ್ಸಾದ ನಂತರನೂ ಇದೆಲ್ಲ ಮತ್ತೆ ಪ್ರಾಫಿಟ್ ತಂದರು, ಬೋನಸ್ ಎಲ್ಲ ಕೊಟ್ಟರು. ಅಂಥವ್ರಿಗೆಲ್ಲ ತೆಗೆದಾಗ್ಬಿಟ್ರು. ಅವು ಅಂಥವ್ರು ಇದ್ದಿದ್ರೆ ಆಗೋದು, ಬೇರೆ ಇನ್ಯಾರ ಕೈಯಲ್ಲೂ ಆಗಲ್ಲ. ಜೈ ಶ್ರೀ. ಜೋಡೆತ್ತು ನಿಜ ಖುಷಿನೇ ಆಯ್ತಾಗ್ತದೆ ಸರ್ ನಮಗೆ. ನಿಜ
ಅವರು ಮಾಡ್ತಾ ಇದ್ದಂಥದ್ದು ಈಗ ಮಾಡಿದ್ರೆ ಏನು ಪ್ರಯೋಜನ ವರ್ಕೌಟ್ ಆಗಲ್ಲ ಅವ್ರದ್ದು. ನೋಡ್ಬಿಟ್ಟಿದಾರಲ್ಲ, ಎಲ್ಲರಿಗೂ ಗೊತ್ತು. ಅವ್ರೇನಾದರೂ ಬಿ ಜೆ ಪಿಗೂ ಟರ್ನ್ ಆಗಿದ್ದರೆ ಎಷ್ಟೋ ಚೆನ್ನಾಗಿರೋದು ನಮ್ಮ ಮಂಡ್ಯ ಡಿಸ್ಟಿಕ್ ಅನ್ನೋದು ಒಂದು ಸ್ವಲ್ಪ ಅವರೇ ತಿಳ್ಕೊಳ್ಳಿ. ಈಗ ಅವರು ಇದನ್ನ ಪಶ್ಚಾತ್ತಾಪ ಪಡ್ತಾ ಇರ್ಬೋದು, ಅವತ್ತು ನನಗೆ ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ಆ ಚಾನ್ಸ್ ನಾನು ಕಳ್ಕೊಂಡಿದ್ದೀನಿ ಅನ್ನೋದು ಒಂದು ಅವ್ರಿಗೂ ಮನವರಿಕೆ ಆಗೈತೆ. ಈ ಬಾರಿ ಜನಬೆಂಬಲ ಎಲ್ಲ ಹಂಗಾದ್ರೆ ಬಿ ಜೆ ಪಿಗೆ ಸರ್. ಯಾರು JDS ಇಂದನೇ ನಿಂತ್ಕೊಳ್ಳಿ ಸರ್, ನಾವು ಮೋದಿ ನೋಡಿ ಹಾಕ್ತೀವಿ. ಇನ್ನು ನಾವು ಅವರು ಇವರು ಅಂತ ನಾವು ಇದು ಮಾಡಲ್ಲ. ನಾವು ಯಾವ ವ್ಯಕ್ತಿನೂ ನಾವು ಇದು ಮಾಡಲ್ಲ. ನಾವು ಹಾಕೋದೆ ಮೋದಿ. ಜೈ ಶ್ರೀರಾಮ್. ಬಾಯ್. ಹಾಂ ಹೇಳಿ. ನಮಗೆ ಕುಡಿಯೋಕೆ ನೀರಿಲ್ಲ. ಅಯ್ಯೋ, ಇಂಥ ಕಳ್ತನ ಸರ್, ಇದನ್ನೇ ಒಂದೊಂದಾಗಿ ಬಿಡಿಸಿ ಕೇಳೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಇಂಥ ಕಳ್ತನದ ನೀರುಗಳೆಲ್ಲ ಬಿಟ್ಟಿರೋದೆ ನಾನು ಕಣ್ಣಿನ ನೋಡಿದ್ದೀನಿ, ಇದರಲ್ಲೆಲ್ಲ ಟಿ ವಿನಲ್ಲಿ. ಅಲ್ಲ ಪೈಪ್ಲೈನ್ ಹೆಂಗೆ ಹಾಕಿದ್ದಾರೆ ಸರ್, ಅಲ್ಲಿಂದ ತಮಿಳ್ನಾಡಿಗೆ ಹೋಗೋ ನೀರಿಗೆ ಮೋಟ್ರ್ ಹಾಕಿ ಇಲ್ಲ ಅಂತಾರೆ. ಪ್ರತಿಯೊಂದಕ್ಕೂ ಇಲ್ಲ ಅಂತ ವಾದ ಮಾಡ್ತಾರೆ. ಏನು ಮಾಡೋದಕ್ಕಾಗುತ್ತೆ? ಏನೋ ಸರ್ಕಾರ ನಡೀತೈತೆ, ಅವ್ರದ್ದೇ ದರ್ಬಾರ. ಪ್ರತಿಯೊಂದು ದರ್ಬಾರನೇ ಅವ್ರದ್ದೇ. ನಮ್ಮ ಇದೇನೇ ತೆಗೆದುಬಿಡ್ತಾ ಇದ್ದಾರೆ ನೋಡಿ, ನಮ್ಮ ಹಿಂದುತ್ವನ. ಅಂಥ ಜನ ಏನು ಮಾಡೋಕ್ಕಾಗುತ್ತೆ? ಅವೆಲ್ಲ ಬಾಯ್ಬಿಟ್ಟು ಹೇಳುವಂಥದ್ದು ಅಲ್ಲ ಇದು ವಿಷಯಗಳು. ಎಲ್ಲ ತಿಳ್ಕೊಂಡಿದ್ದಾರೆ. ನೀವು BJP ನಾವು ಎಷ್ಟೇ ಇದು ಮಾಡಿದ್ರು ನೀವೆಷ್ಟೇ ನಮ್ಮ ಸರ್ಕಲ್ಲು, ನಮ್ಮ ಪೇಟೆ ಒಳಗಡೆ ನಾವು ಬಿಸ್ನೆಸ್ ಇರೋದು ಎಲ್ಲರೂ BJPನೇ. ಈ ಸರಿ ನೋಡಿ, ಈ ರಾಮ ಮಂದಿರ ಅವತ್ತು ಕಟ್ಟಿದ ದಿವಸ ಎಷ್ಟು ಚೆನ್ನಾಗಿತ್ತು. ಇಡೀ ಮಂಡ್ಯನ ಅಲ್ಲೋಲ ಕಲ್ಲೋಲ ಥರ ಒಳ್ಳೆ ಕೇಸರಿನಲ್ಲಿ ಮಿಂಚ್ತಾಯಿತ್ತು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಕೊಂಡು ನಾವು ಅದರಲ್ಲಿ ಭಾಗಿಯಾಗಿದ್ದೋ. ಎಷ್ಟು ಖುಷಿಯಿಂದ ಮಾಡ್ದೋ ಎಲ್ಲನೂ. ಆ ರೀತಿ ಒಳ್ಳೆತನಕ್ಕೆ ಎಲ್ಲದಕ್ಕೂ ಗೌರವ ಮಾತ್ರ ಇದ್ದೇ ಇದೆ, ಪ್ರತಿಫಲ ಸಿಗ್ತದೆ. ಈ ಸರಿ ಮೋದಿನೇ ಗೆಲ್ಲೋದು ಅನ್ನೋದು ಖಚಿತನೂ ಎಲ್ರಿಗೂ. ಇದೊಂದು ಟರ್ನಿಂಗ್ ಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಐತೆ ಮುಂದೆ. ಈಗ ಕಾಂಗ್ರೆಸ್ಸು ಮತ್ತು JDS ಇವ್ರ ಮೈತ್ರಿ ಇರೋದ್ರಿಂದ BJP ಅವರು ಕಾಂಗ್ರೆಸ್ ಅವರು ಅವರೇ, ಇವರು ಅವರೇ, ಯಾರು ಇಲ್ಲಿ ಎರಡು ಒಮ್ಮತ ಹೆಂಗೆ ಬರ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈಗ ಸ್ಟಾರ್ ಚಂದ್ರು ಇಲ್ಲಿ ನಮಗೆ ಅಷ್ಟು ಪರಿಚಯ ಇಲ್ಲ. ಮಂಡ್ಯ ಇದರಲ್ಲಿ ಹೊರಗಡೆ ಇರ್ಬೋದು, ಆದರೆ ಸ್ವಾಭಿಮಾನಕ್ಕೆ ಬೆಲೆ ಅದೇ ಕೆಲವರಲ್ಲಿ ಅದೇ ಅರ್ಧ. ಇನ್ನು ಕೆಲವರಲ್ಲಿ ದಳದವರೆಲ್ಲ ಕುಮಾರಸ್ವಾಮಿಚಾರಿಗೆ ವಾಲ್ತಾರೆ. ಅಷ್ಟು ನಮ್ಮ ಅಭಿಪ್ರಾಯ ಇದು. ಅದು ಹೇಳ್ಬಲ್ಲೆ. ಇಲ್ಲಿ ಒಟ್ಟಲ್ಲಿ ಈಗ ಹೇಳ್ಬೇಕು ಅಂದರೆ ದಳದ್ದು ಮೋಪದೆ ದಳ ಬರ್ಬೋದು ಅನ್ನೋ ಇದು. ಯಾಕೆಂದರೆ ಇವರಿಬ್ಬರು ಮೈತ್ರಿ ಮಾಡ್ಕೊಂಡಿರೋದ್ರಿಂದ. ಪುಟ್ಟರಾಜ್ ಅವ್ರು ತಮ್ಮಣ್ಣವ್ರಿಗೂ ಇದಿಲ್ಲ ನಮಗೆ. ಅವ್ರ ಪಾಂಡವಪುರ ಕಾನ್ಸ್ಟ್ರಕ್ಷನ್ ಇದ್ರವರು, ಇಲ್ಲಿ ನಮ್ಮ ಮಂಡ್ಯ ಇದ್ರವ್ರು. ಇಲ್ಲಿ ಬೇರೆ ಸಿಟಿ ಲೆವೆಲಲ್ಲಿ ಇಲ್ಲಿ ಬೇರೆ ಆಯ್ತದೆ, ಅದು ಚೇಂಜ್ ಆಯ್ತದೆ. ಅದರಲ್ಲಿ ಹೇಳ್ತೀನಿ ಅಷ್ಟೇ. ಸುಮಲತಾ ಅವರು ಮಾಡವ್ರೆ, ಕೆಲವ್ರು ಅಂತಾರೆ ಮಾಡಿಲ್ಲ ಅಂತಾರೆ, ಗೊತ್ತಿರೋರು ಮಾಡವ್ರೆ ಅಂತಾರೆ ಅಷ್ಟೇ. ಆಯ್ತು ಅಷ್ಟೇ. ಜನಬೆಂಬಲ ಈಗ ಇವರು ಮೈತ್ರಿ ಇರೋದ್ರಿಂದ ದಳಕ್ಕೋಯ್ತದೆ ಅಂತ ನಮ್ಮಿದು. BJP ಇಲ್ಲಿ ನಮ್ಮ ಹೋಲಿಕೆ ಇರೋದ್ರಿಂದ ನಮ್ಗೆ ಜಾಸ್ತಿ. ಕುಡಿಯಕ್ಕೆ ನೀರಿಲ್ಲ, ಬರ ಆಗದೆ ಒಪ್ಕೋತೀವಿ. ತಮಿಳ್ನಾಡು ನೀರು ಬಿಟ್ಟವ್ರೆ, ಆಯಿತು ಬಿಟ್ಟು ಅದಾಯ್ತು, ಮಳೆ ಇಲ್ಲ ಬರಾಯಿತು. ತಮಿಳ್ನಾಡಿಗಿಲ್ಲ, ಏನೋ ಈಗ ಕೊಟ್ಟವ್ರೆ ಅಂತಾರೆ. ಒಳಗೆ ನೀರು ಬೆಂಗಳೂರಿಗೆ ನೀರು ಕೊಟ್ಟವ್ರೆ ಅಂತಾರೆ ನಮ್ಮ ಇದು ಅಷ್ಟು. ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಾ? ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ನಾವು ಅದು ಒಪ್ಪಲ್ಲ. ಅದು ಹೊಂಟಾಯ್ತದೆ ಅನ್ನೋ ಲೆಕ್ಕ. ನಾವು ಒಪ್ಪೋದಿಲ್ಲ, ಉಪಯೋಗ ಇಲ್ಲ. ಸುಮ್ಮನೆ ಅವ್ರು ಕೊಟ್ಟರು, ಆಶ್ವಾಸನೆ ಕೊಟ್ಟರು, ಜನಗಳ ಹತ್ರ ಓಟ್ ತಗೊಂಡ್ರು, ಗೆದ್ದರು, ಇದಾಯಿತು. ಅರ್ಧ ಮಹಿಳೆಯರಿಗೆ ಅರ್ಧ ಕೊಡ್ತಾವ್ರೆ, ಅರ್ಧ ಕೊಡ್ತಾ ಇಲ್ಲ. ಅದು ಒಂದು ಗ್ಯಾರಂಟಿ ಇಲ್ಲ. ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ 2000 ಬರ್ತಾ ಇದೆ. ಹೇಳಿ. ನಿಮ್ಮ ಮಗಳಿಗೆ 2000 ರೂಪಾಯಿ ಉದ್ಯೋಗ ಇಲ್ಲ. ಅದೇ ಐತೆ. ಅದರಲ್ಲಿ 100ಕ್ಕೆ 10 ಭಾಗ ಆಯ್ತಾ ಇರ್ಬೇಕಷ್ಟೇ. 100ಕ್ಕೆ 100 ಜನಕ್ಕೂ ಇಲ್ಲ 50 ಜನಕ್ಕೂ ಇಲ್ಲ. ಅದು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.